ತಾಳ್ಮೆ ಬೇಕು. ಕಷ್ಟ ಬಹಳ ಬರ್ತದೆ. ಕಷ್ಟ ಇದೆಯಲ್ಲ, ಕಷ್ಟ ಬಹಳ ಬರ್ತದೆ. ತಾಳ್ಮೆ ಒಂದಿರಬೇಕು. ಭಗವಂತನ ಒಲಮ ಆಗಬೇಕಾಗಿತ್ತು ಅಂತಂತಂದ್ರೆ, ದೇವರ ಕೃಪಾ ಕಟಾಕ್ಷ ಆಗಬೇಕಾಗಿತ್ತು ಅಂದ್ರೆ ಅನೇಕ ಕಷ್ಟಗಳು ಬರ್ತಾವು. ಬೀದಿಗೆ ಬರುವಂತ ಕಷ್ಟಗಳು ಬರ್ತಾವು, ಸಾಯುವಂತ ಕಷ್ಟಗಳು ಬರ್ತಾವು. ಎಲ್ಲ ಕಷ್ಟ ಸಹಿಸ್ಕೊಂಡ್ಲು. ಕಲ್ಲು ತೊಗೊಂಡು ಹೊಡೆದ್ರೆ ಕಳ್ಳಿಲ್ಲ ಹೊಡಿಸ್ಕೊಂಡ್ಲು. ಭಿಕ್ಷಾ ಬೇಡಕ್ಕೆ ಹೋದ್ರೆ ನೀಡಿಲ್ಲ. ಗುರು ಬಹಳ ಪರೀಕ್ಷೆ ಕೊಟ್ಟ. ಕೊನೆಗೂ ಕೂಡ ಗುರುವಿನ ಮಗಳಾದ್ಲು. ಸಜ್ಜಲಗುಡದ ಶರಣಮ್ಮ ಅಂತ ಈ ನಾಡಿಗೆ ಬೆಳಕಾದ್ಲು. ಗೊತ್ತೈತಿಲ್ಲ ನಿಮಗೆ ಸಜ್ಜಲಗುಡ ಶರಣಮ್ಮ? ಗೊತ್ತಿಲ್ಲ? ಎಲ್ಲಿ ಬರ್ತದ? ಬೆಳಗಾವ? ಯಾವ್ದಂತ್ರಿ? ಕಂಬಳಿ ಹಾಳ. ಹೌದು, ಕೇಳಿರಿ ಸಜ್ಜಲಗುಡ ಶರಣಮ್ಮಂದು? ಕೇಳಿಲ್ಲ? ಕೇಳಿರಿ. ಕಷ್ಟ ಬಹಳ ಬರ್ತದ ಅಂತ ತಿಳ್ಕೊಂಡು ನೋವು ಮಾಡ್ಕೊಳಂಗಿಲ್ಲ. ಏನಪ್ಪ ಇದು ವಿಪರೀತ ಕಷ್ಟ ಬರ್ತದ, ಸುಖಾನೇ ಇಲ್ಲ ಅಂತ ಭಗವಂತನಿಗೆ ಬೈಯುವುದಲ್ಲ. ಏನಪ್ಪ 100 ಮಂದಿ ಬಹಳ ಮಾತಾಡ್ತಾರ ನಮ್ಮ ಬಗ್ಗೆ ಅಂತ ತಿಳ್ಕೊಂಡು ಮನಸ್ಸಿಗೆ ಬೇಜಾರು ಮಾಡ್ಕೊಳಂಗಿಲ್ಲ. ಏನಪ್ಪ ನಾವು ಈ ಭೂಮಿ ಮ್ಯಾಗ ಊರಾಗ ಬದುಕಬಾರ್ದು ಅಂತ ತಿಳ್ಕೊಂಡು ಏನು ಮಾಟ ಮರಡಿ ಮಾಡಿಸ್ತಾರ ಅಂತ ನೋವು ಮಾಡಂಗಿಲ್ಲ. ನೋವು ಮಾಡ್ಕೋಬಾರ್ದು. ಅದಕ್ಕೂ ಕಷ್ಟ ಬರ್ತದ. 100 ಕಷ್ಟಗಳು ಬರಲಿ, ಧೈರ್ಯ ಇರಬೇಕು ಮನಸ್ಸಲ್ಲಿ. ಭಗವಂತ ಇವ್ರ ಹತ್ರ ಶಕ್ತಿ ಅದ ಇಲ್ಲ ಅಂತ ನೋಡ್ತಿರ್ತಾನವ. ಕಷ್ಟ ನಿಭಾಯಿಸುವಂತ ತಾಕತ್ತು ಇವ್ರ ಹತ್ರ ಐತೆ ಇಲ್ಲ ಅಂತ ನೋಡ್ತಿರ್ತಾನೆ ಭಗವಂತ. ಅದಕ್ಕೆ ಮೇಲಿಂದ ಮೇಲೆ ಕಷ್ಟಗಳನ್ನು ಕೊಡ್ತಿರ್ತಾನೆ. ಒಂದ ತಿಳ್ಕೋರಿ ನೀವು, ಕಷ್ಟಗಳು ಬಹಳ ಬರ್ತಾವು ಅಂತ ತಿಳ್ಕೊಂಡು ಮನಸ್ಸಿಗೆ ನೋವು ಮಾಡ್ಕೊಳಂಗಿಲ್ಲ. ಏನಪ್ಪ ಭಗವಂತ ನಮಗ ದುಃಖ ಕೊಡ್ತಾನನು, ಯಾರ ಮನೆಗೂ ಕೊಡಂಗಿಲ್ಲನು, ಇದೆಂಥ ಜೀವನಪ್ಪ ಅಂತ ಮನಸ್ಸಿಗೆ ನೋವು ಮಾಡ್ಕೊಳಂಗಿಲ್ಲ. ಭಗವಂತ ಅಷ್ಟ ಕಷ್ಟ ಕೊಡ್ತಾನ ಅಂತ ನಾವು ತಿಳ್ಕೊಂಡ್ವಿ. ಊರಾಗಿದ್ರ ನಮಗ ಸರಿಯಾಗಿ ಇರಾಕ್ ಕೊಡಂಗಿಲ್ಲ. 1-2 ಆಕಳ ತಂದು ಕಟ್ಟೇವಂತಂದ್ರೆ ಏನ ಮಾಡಿ ಹಿಂಗೆ ಹೋಗುದು, ಅವು ಸಾಯಿಸ್ತಾರ. ಮನೆ ಮ್ಯಾಗ ತಂದು ಏನಾದ್ರು ಒಕಡ್ತಾರ, ಚೀಟಿ ಮಾಡ್ತಾರ, ತಾಯ್ತ ಮಾಡ್ತಾರ, ಅದನ್ನ ಮಾಡ್ತಾರ, ಇದನ್ನ ಮಾಡ್ತಾರ. ಏನಪ್ಪ ಭಗವಂತಂದು ಕಷ್ಟ ಐತಿ ಅಂತಂದ್ರೆ ಈ ಜನರದು ಕಷ್ಟ ಅದಲ್ಲ. ಜನರ ನಡು ಬಾಳೆ ಮಾಡೋದಾರ ಹೆಂಗ ವಿಪರೀತ ನೋವು 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 ಕಷ್ಟಗಳು ಬರ್ತಾವ. ಇಲ್ಲಂತಲ್ಲ, ಯಾರಿಗೆ ಕಷ್ಟ ತಪ್ಪಿಲ್ಲ, ಎಲ್ಲರಿಗೆ ಬರುವ. ಜನ ನಮಗ ಹಿಂಗ ಮಾಡ್ತಾರಂತ ನೋವು ಪಟ್ಟುಕೊಳ್ಳಂಗಿಲ್ಲ, ನಮ್ಮನ್ನ ಅಸಹ್ಯ ಮಾಡ್ತಾರಂತ ನೋವು ಪಟ್ಟುಕೊಳ್ಳಂಗಿಲ್ಲ, ನಮ್ಮ ಹತ್ರ ರೊಕ್ಕಿಲ್ಲ ಅಂತ ನಮ್ಮನ್ನು ದೂರ ತಳ್ತಾರ ಅಂತ ನೋವು ಮಾಡ್ಕೊಳಂಗಿಲ್ಲ, ನಾವು ಚಲೋ ಬಟ್ಟೆ ಉಟ್ಕೊಳಂಗಿಲ್ಲ ಅಂತ ತಿಳ್ಕೊಂಡು ನಮ್ಮನ್ನ ಜನ ದೂರ ತಳ್ತಾರ ಅಂತ ನೋವು ಮಾಡ್ಕೊಳಂಗಿಲ್ಲ, ನಮ್ಮ ಹತ್ರ ಚಲೋದು ಮ್ಯಾಲೆ ಹಾಕೊಳಕ್ ಬಂಗಾರದ ಪದಕ ಇಲ್ಲ ಅಂತಂದು ಜನ ನಮ್ಮನ್ನು ದೂರ ತಳ್ತಾರ ಅಂತ ನೋವು ಮಾಡ್ಕೊಳಂಗಿಲ್ಲ. 100 ಕಷ್ಟ ಬರಲಿ, 100 ಮಂದಿ 100 ಅನ್ಲಿ, ತಲೆ ಕೆಡಿಸ್ಕೊಳಂಗಿಲ್ಲ. ಒಮ್ಮೆ ಗಟ್ಟಿ ಮಾಡ್ಬೇಕು. ಅವನು ಭಗವಂತನ ಭೇಟಿ ಆಗ್ಬೇಕಂದ್ರೆ ಗಟ್ಟಿ ಮನಸ್ಸು ಮಾಡ್ಬೇಕು. 100 ಕಷ್ಟ ಬರಲಿ, ಅವ ಕಾಪಾಡ್ತಾನ. ತಾಳ್ಮೆ ಇಟ್ಕೋಬೇಕು ಅನ್ನುವಂಥದ್ದು. ತಾಳ್ಮೆ ಇಟ್ಕೋಬೇಕು. 100 ಕಷ್ಟ ಬರಲಿ, ಯಾರು ನಮ್ಮ ಮನೆ ಒಡ್ಯಾಕ ನೋಡ್ತಾರ ಅದ್ರ ಬಗ್ಗೆ ವಿಚಾರ ಮಾಡಬಾರ್ದು. ಯಾರು ನಮ್ಮ ಮನೆ ದೀಪ ಹರಿಸ್ಬೇಕಂತಾರ ಅದ್ರ ಬಗ್ಗೆ ವಿಚಾರ ಮಾಡಬಾರ್ದು. ಅವೇ ನಡೆದವ. ಈಗ ಮತ್ತೆ ನಡೀತಾವ. ಹೌದಾ ಇಲ್ಲ? ಪಾಪ 4 ಆಕಳ ತಂದು ಬಿಟ್ಟಂದ್ರೆ ಆತು. ಅಜ್ಜಾರ ಇದನ್ನು ಬಂದಿದ್ದೀನಿ ರೀ ಕೇಳಾಕ. ಏನಂದ್ರೆ ಭಾಳ ತ್ರಾಸ ಆಕತ್ಬಿಟ್ಟೈತಿ. ಅಂದ್ರೆ ನನಗೆ ಭಾಳ ಸುಖ ಐತಿ, ಇಲ್ಲ ಅಂದಿಲ್ಲ. ಆದ್ರೆ ಇವರು ಬಾಜುಕಿನವರು 4 ಆಕಳ ತಂದುಬಿಟ್ಟನ. ಡೈರಿಗೆ ಹಾಲು ಒಗಿತಾನೆ. ಹಂಗೆ ಡೈರಿಯಾಗ ಒಗಿತಾನೆ. ಏನು ಮಾಡಲಿಪ್ಪ? ಏನಿಲ್ರಿ, ಹಂಗೆ ಉಫ್ ಅಂತ ಊದ್ತಿರೇನ್ರಿ? ಒಟ್ಟು ನಿಂಬೆಕಾಯಿಗೆ ಮೆಣಸಿನ್ಕಾಯಿಗೆ ಹಿಂಗೆ ಉಫ್ ಅಂತ ಊದಿ ಕೊಡ್ತೀರೇನ್ರಿ ಅಂತ ನಾವ. ಏನು ಅವರು ಭಾಳ ಚಲೋ ಇದ್ರು. ಅವ 50 ನೋಟ್ ಇಟ್ಟಂದ್ರೆ ಅವ್ರು ಏನೂ ಹೇಳಂಗಿಲ್ಲ. ಅಂಥದ್ದೆಲ್ಲ ಇಲ್ಲಿ ಹೇಳೋಣಪ್ಪ ಅಂತಾರ ಅವ್ರು. ಹಂಗೆ ಮಾಡಬೇಡ್ರಿ ಅಪ್ಪ ನೀವು ಅಂತ ತಿಳ್ಕೊಂಡು ಮತ್ತೊಂದು ಹಿಂಗೆ 500 ತೆಗೆದು ಹಿಂಗೆ ಎಲೆ ಮ್ಯಾಗ ಇಟ್ಟಂದ್ರೆ ಬರ್ತದೆ. ತಲೆ ಕೆಡಿಸ್ಕೊಬೇಡಿ ನೀನು. ಬರ್ತದೆ ಹೇಳ್ತೀನಿ ತಡಿ ನನಗೆ. ಅದು ಆಕಳ ಹೆಂಗೆ ಸಾಯಿ ಬಿಡ್ಬೇಕಂತ ಹೇಳ್ತೀನಿ. ಅದ್ರ ಕಾಲು ಮುರ್ಕೊಂಡು ಹೆಂಗೆ ಕೂಡ್ರು ಎಲ್ಲ ಹೇಳ್ತೀನಿ. ತಲೆ ಕೆಡಿಸ್ಕೊಬೇಡಿ. ಹೌದ್ರಿ ಅಪ್ಪಾರ ಅಂತ ನಾವ ಇಷ್ಟು ಹೇಳ್ಕೊಂಡು ಧೈರ್ಯ ಬಂದ್ಬಿಡ್ತದ ಅವಂಗ.
ಎಲ್ಲ ಇದ್ದವಂಗ ಇವನು ಮತ್ತೊಬ್ಬನ ಮನೆ ಮರಿಬೇಕಲ್ಲ. ಇನ್ನೊಂದು 500 ತೆಗಿಲೇನ ಮತ್ತು ಅವ್ರ ಮನಿನೇ ಸರ್ವನಾಶ ಮಾಡ್ತಾರಂತ ಕಾಣ್ತದೆ ಅಜ್ಜಾರಂತ ನಾವ. ಇನ್ನೊಂದು 500 ತೆಗಿತಾನವ. ಒಟ್ಟು ಪೂರ್ತಿ ಮುಗಿಸೇ ಬಿಡ್ರಿ ಅಜ್ಜಾರ, ಇದನ್ನು ಮತ್ತೆ ಇಡಬೇಡ್ರಿ ಅಂತ ನಾವ. ನಿಮಗೆ ಭಗವಂತ ಎಷ್ಟು ಕೊಟ್ಟಾನಲ್ಲ ಅಷ್ಟರದಾಗ ನೀವು ಸಂತೋಷವಾಗಿರಿ ಅಂತಿನ್ನ. ಭಗವಂತ ನಮಗೆ ಒಂದಾ ರೊಟ್ಟಿನ ಕೊಡಲಿ, ಈ ಸದ್ಯ ದುಡ್ದು ಈಗ ಮಲಗಲಿ, ಮಳಿ ಬಂದು ಈಗ ಸೋರ್ಲಿ, ತಲೆ ಕೆಡಿಸ್ಕೋಬೇಡ್ರಿ ನೀವು. 100 ಮಂದಿ ನಮ್ಮ ಮನೆ ಕೆಡಬೇಕಂತ ಅಲ್ಲಿ ಹೋಗಿ ಇಲ್ಲಿ ಹೋಗಿ ಇದನ್ನು ಮಾಡಿ ಮಠ ಮಾಡಿಸಿ ಮರಡಿ ಮಾಡಿಸಿ ಬರ್ತಾರ. ತಲೆ ಕೆಡಿಸ್ಕೋಬೇಡ್ರಿ, ನೋವು ಮಾಡ್ಕೋಬೇಡ್ರಿ. 100 ಮಂದಿ ನಮ್ಮ ಮನೆ ಮುರಿಲಾಕ, ನಮ್ಮ ಮನೆ ದೀಪ ಆರಿಸ್ಲಾಕಂತ ತಿಳ್ಕೊಂಡು ಯಾರೋ ನಮಗಾಗಲಾರ್ದವ್ರು ನಮ್ಮ ಮನೆ ಮುರಿಬೇಕಂತ ನಿಂತಿರ್ತಾರಲ್ಲ, ಮೊದಲಿಗೆ ಅವ್ರ ಮನೆಯೇ ಭಗವಂತ ಮುರುತ್ತೀರ್ತಾನ. ಇದನ್ನ ಖಾಯಂ ತಲೆಗಿಟ್ಕೋರಿ. ಮೊದಲು ಅವ್ರ ಮನೆಯೇ ಮುರುತ್ತೀರ್ತಾನವ. ಅವನ ತಾಕತ್ ಹಂಗದ. ಮನಸ್ಸ ಬೇಡ್ಕೋರಿ ನೀವು. ಏನು ಬೇಡ್ಕೊಂತೀರಿ ಅದು ನಿಮ್ಮ ಉಡಿಯೋದಾಗ ಪಡ್ಕೊಂತೀರಿ. ಶ್ರದ್ಧಾಭಾವದಿಂದ ಏನು ಬೇಡ್ಕೊಂತೀರಿಲ್ವ ಅದನ್ನು ಪಡ್ಕೊಂತೀರಿ ನೀವು. ಬೇರೆ ಏನು ಪಡ್ಕೊಳಕ್ಕೆ ಸಾಧ್ಯ ಇಲ್ಲ. ಮತ್ತು ನಾವು ಬೇಡಿದ್ದು ನಾವು ಹೆಂಗೆ ಪಡ್ಕೊತೀವ್ರಿ ಅಜ್ಜಾರ? ಬೇಡ್ಕೊಳ್ಳೋರು ಭಾಳ ಮಂದಿಯಾಗಿ ಬಿಟ್ಟಾರ ಈಗ. ಏನು ಹೇಳ್ರಿ, ಆಗಲಿ ದೇವಿ ಜಾತ್ರೆ ಇತ್ತು, ಹೋಗಿದ್ದೆ. ಹೋಗ್ಬೇಕಾದ್ರೆ ಗದ್ಲಿತ್ತು, ನನಗೂ ಕರೆದಿದ್ರಿ ದೇವಿ ಉದ್ಘಾಟನಕ್ಕೆ. ನಾ ಒಂದು 2-3ಕ್ಕೆ ಬರ್ತೀನಿಪ್ಪ, ತಡ ಆಕೈತಂತ ಸಮಿತಿಯರಿಗೆ ಹೇಳಿದ್ದೇನೆ. ಒಟ್ಟು 3-3:30 ಹೋದಿನಿ ರೀ ಅಲ್ಲಿಗೆ. ಹೋದೆ, ಮಂದೆಲ್ಲ ಕಾಯಿಗೆ ಮಾಡ್ಕೊಂಡು ಹೋಗಿ. ಮುಂಜಾನೆ ಗದ್ಲಿತ್ತು, ನಾ 3ಕ್ಕೆ ಹೋಗೀನಿ. ಎಲ್ಲರೂ ಮಕ್ಕೊಂಡ್ಯಾಗ ರಾತ್ರಿ ಎಲ್ಲ ಹಗಲಿನ ಹೈರಾಣಾಗಿರ್ತೈತೆ ಪಾಪ. ಹೋದೆ, ಒಬ್ಬರು ಹೆಣ್ಮಗಳು ನಿಂತಿದ್ಲು ಅಲ್ಲಿ. ನಾ ಪ್ಯಾಂಟೋಣಿಗೆ ಹತ್ತಕತ್ತಿದ್ದು, ಆಕಿ ಬೇಡ್ಕೊಳಕತ್ತಿದ್ಲು, ಯವ್ವ ದುರ್ಗವ್ವ ನನಗೊಂದು ಲಾಟ್ರಿ ಟಿಕೆಟ್ ಹತ್ತೈತಿ, ಬಂಪರ್ ಟಿಕೆಟ್ ಹತ್ತೈತಿ, ಲಾಟ್ರಿ ಟಿಕೆಟು. ಆ ಬಂಪರ್ದೊಳಗೆ ನನ್ನ ಗೆದಿಸ್ಬಿಟ್ಟು ನಿನಗೊಂದು 2 ಜಾತ್ರೆಗೆ ಜಂಪರ್ ಕೊಡಿಸ್ತೀನಿ ನಾನು. ಆಕಿ ಆ ದುರ್ಗಮ್ಮಗೆ ಬೇಡ್ಕೊಳಕತ್ತಿಲ್ಲತ್ತ, ನನಗೆ ಬಂಪರ್ ಟಿಕೆಟ್ ಹೊಡಿತಂದ್ರೆ ನಿನಗೊಂದು 2 ಜಂಪರ್ ಕೊಡಿಸ್ಲಿ ಅನ್ನೋದು. ನಿಮ್ಮ ಬೇಡಿಕೆಗಳು ಹಿಂಗೆ ಅದಾವು. ಏನೂ ಬೇಡ್ಕೋಬಾರ್ದು, ಫಲಾಪೇಕ್ಷೆ ಇಟ್ಕೋಬಾರ್ದು. ನೀವು ಮಾರುತೇಶ್ವರನ ಸನ್ನಿಧಾನಕ್ಕರ ಹೋಗ್ರಿ, ದೇವಿ ಗುಡಿಗರ ಹೋಗ್ರಿ, ಶಾಣಬಸಪ್ಪನ ಗುಡಿಗರ ಹೋಗ್ರಿ. ನೀವೇನು ಬೇಡ್ಕೋಬೇಕು ಅಂತಂತಂದ್ರೆ ಏನೂ ಭಾಳ ಬೇಡ್ಕೊಳಕ್ಕೆ ಹೋಗಬೇಡ್ರಿ. ನೀವು ಹೋಗೋದು ನಮಸ್ಕಾರ ಮಾಡಿ ಬರೋದು, ಸಂತೋಷದಿಂದ ನಮಸ್ಕಾರ ಮಾಡಿರಿ. ಹಗಲೆಲ್ಲ ಹೋಗಿ ಬರೋದು ಮಾಡ್ತೀರಿ ನೀವು. ಅಮಾಸಿಗೆ ಹೋಗ್ತೀರಿ, ಹುಣ್ಣಿಗೆ ಹೋಗ್ತೀರಿ, ಶುಕ್ರವಾರ ಹೋಗ್ತೀರಿ, ಮಂಗಳವಾರ ಹೋಗ್ತೀರಿ, ಶನಿವಾರ ಹೋಗ್ತೀರಿ, ಕಾಯಕರ್ಪರೆಲ್ಲ ತೊಗೊಂಡು ಹೋಗ್ತಿರಲ್ಲ. ದಿನ 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 ಹೋಗಿ 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 ನೀವೇನೂ ಬೇಡ್ಕೋಬಾರ್ದು. ಇವ ಭಾಳ ಬರಕತ್ತಾನಲ್ಲಿ ತಡಿ ಎಷ್ಟು ಆಶೀರ್ವಾದ ಮಾಡಿರತ್ತಂತ ಅವ ಕುಂತಾವ ಆಶೀರ್ವಾದ ಮಾಡ್ತಾನೆ. ನೀವೇನೂ ಬೇಡ್ಕೊಳ್ಳಾರ್ದಂಗೆ ಹೋದ್ರೆ ಮಾತ್ರ ಅವ ಎಲ್ಲ ಕೊಡ್ತಾನೆ. ಇದನ್ನು ಬೇಕು ಅಂತ ಹೋದ್ರೆ ಕೊಡಂಗಿಲ್ಲ. ನಿಸ್ವಾರ್ಥ ಭಾವದಿಂದ ಹೋಗ್ರಿ, ಎಲ್ಲ ಸಿಗುತ್ತದೆ. ಮತ್ತು ನಾವೇನು ಶರಗೊಡ್ಡಿ ಬೇಡ್ತೀವಲ್ಲ ಅದೇ ಬೀಳ್ತದೆ ಬಂದು ತಿಳ್ಕೊರಿ ನೀವು. ನೀವೇನು ಕೆಟ್ಟದ್ದು ಬೇಡ್ಕೊಂಡ್ರಿ ಆ ಭಗವಂತನ ಸನ್ನಿಧಾನದೊಳಗೆ ನೀವು ಕೆಟ್ಟದ್ದು ಬೇಡ್ಕೊಂಡ್ರಿ, ನಿಮ್ಮ ಓಡ್ಯದಾಗ ಕೆಟ್ಟದ್ದು ಬಂದ ಬೀಳ್ತದೆ. ಹೆಂಗಂತ ಇದನ್ನು ಹೇಳಿ ಮುಗಿಸ್ತೀನಿ ನಾ. ನಾವೇನು ಶರಗನಾಗ ಬೇಡ್ಕೊಂತೀವಲ್ಲ, ಗುರುವಿನ ಹತ್ರ ಆಗಲಿ ದೇವ್ರ ಹತ್ರ ಆಗಲಿ ನೀವು ಶರಗೊಡ್ಡಿ ಬೇಡ್ಕೊಂತೀರಿಲ್ಲ, ಹಿಂಗೆ ಶರಗಸ್ತಿರಿಲ್ಲ. ಯಪ್ಪ 1 ಕಿಲೋ ಬಂಗಾರ ಕೊಡು, ಒಟ್ಟು ಚಲೋ ಸೀರೆ ಕೊಡ್ಸಂಗೆ ಮಾಡಿ, ನನ್ನ ಗಂಡಗೆ ಚಲೋ ಆಶೀರ್ವಾದ ಮಾಡು, ಯಾರ ಮ್ಯಾಗೂ ಬಂಗಾರ ಹಾಕಿರಬಾರ್ದು, ನನ್ನ ಗಂಡ ಒಂದು 10 ತೊಲಿ ಎದಿ ಮ್ಯಾಗ ಹಾಕಬೇಕು. ಇದನ್ನು ಬೇಡ್ಕೊಳ್ಳೋದಲ್ಲ. ನಾವೇನು ಬೇಡ್ಕೊಂತೀವಿ ಅದನ್ನು ಪಡ್ಕೊಂಡ ತೀರ್ತೀವಿ. ಹೆಂಗ ಯಾರೋ ಒಬ್ಬ ನಿಮ್ಮೂರೊಳಗೆ ಈಗ ಬರೋದು ಕಡಿಮೆ ಆಗೈತಿ. ಈಗ ಅವಾಗ ಬರ್ತಿದ್ರಿಲ್ರಿ, ಈ ಸಾಧು ಸಂತರು ಬರ್ತಿದ್ರು ಭಿಕ್ಷೆ ಬೇಡಕ್ಕ. ಈಗೂ ಬರ್ತಾರೇನು? ಕಡಿಮೆ. ಈಗ ನೀವು ನೀಡೋದಕ್ಕೆ ಕಡಿಮೆ ಮಾಡ್ರಿ, ಅವ್ರೆಲ್ಲಿ ಬರ್ತಾರೆ? ಮೊದಲು ಜಗ್ಗಿ ನೀಡ್ತಿದ್ರು, ಬರ್ತಿದ್ರು. ಊರಿಗೆ ಇಬ್ಬರಿಬ್ಬರು ಅವಾಗ ಸಾಧು ಬರ್ತಿದ್ದ. ಪ್ರತಿನಿತ್ಯ ಹಿಂಗೆ ಓಣಿಗೆ ಬರ್ಬೇಕಾದ್ರೆ ಮೊದಲು ಸೌಕಾರ ಮನೇನ ಭಿಕ್ಷಾಂದೇಹಿ ಅಂತಿದ್ದವ. ಅಟ್ಟು ನೌಕರದಾರ ಇದ್ಲಕ್ಕಿ ಹೆಂಡತಿ, ಅವ ಕಮ್ತ ಮಾಡ್ತಿದ್ದ. ಗಂಡ ಭಗ್ದಿ ಸೌಕಾರ, 10 ಹಳ್ಳಿಗೆ ಗೌಡವ, ಗೌಡ್ರು 10 ಹಳ್ಳಿಗೆ ಸೌಕಾರವ. ನ್ಯಾಯ ಅವನ ಕಡೆಯಿಂದ ಹರಿದೆಲ್ಲ. ಅಂದ ತಕ್ಷಣ ಭಿಕ್ಷಾಂದೇಹಿ ಅಂದ ಸಾಧು. ನಾವೇನು ಬೇಡ್ಕೊಂತೀವಿ ಅದನ್ನು ಪಡ್ಕೊಂತೀವಿ ಅಂತ ಹೇಳಕತ್ತೀನಿ ನಿಮಗೆ. ಹೋಗ, ನಿನಗೆ ದಿನ ನನ್ನ ಮನಿನ ಕಾಣ್ತತ್ತ, ನಿನ್ನ ಮಣ್ಣಾಗಿಟ್ಟು ಮಡಿಸಿ ಬರಲಿ ಹೋಗತ್ತಕ. ಆಕಿ ಸೌಕಾರ್ತಿ ಅಂದ್ಲು. ಮುಂದೆ ಬಂದೇವ. ಮತ್ತು ಮುಂದೆ ಯಾರು ನೀಡಿಸ್ಕೊಂಡು ಹೋದ. ಪ್ರತಿನಿತ್ಯ ರಾತ್ರಿ 6-7 ಗಂಟೆಗೆ ಒಂದು ಗಿಡದ ಕಟ್ಟಿ ಕೂತ್ಕೊಂಡು ಯಾರು ಇದ್ರಂದು ಅವ್ರು ಕರ್ಕೊಂಡು ಉಣ್ಣುವಂಥ ರೂಢ ಇತ್ತು ಅವಂಗೆ.
ಸಾಧುಗ. ಲಕ್ಷ್ಯ ಕೊಟ್ಟು ಕೇಳ್ರೆ ಇದನ್ನು. ಮತ್ತು ಮರುದಿನ ಬರ್ಬೇಕಾದ ಅದ ಓಣಿನಲ್ಲ, ಸೌಕಾರ ಮನಿನೇ ಹತ್ತುದು. ಹತ್ತಳ್ಳಿಗೆ ಗೌಡವ, ನ್ಯಾಯ ಅವನ ಕಡೆಯಿಂದ ಬಗೆಹರಿತೈತಿ. ಭಿಕ್ಷಾಂದೇಹಿ ಅಂದ, ನಿನ್ನ ಬಾಯಾಗ ಮಣ್ಣು ಹಾಕ್ಲಿ, ದಿನ ನನ್ನ ಮನೇಲಿ ಗಂಟು ಬಿಡ್ತಿಲ್ಲ, ಹೋಗತ್ತ ಮುಂಜಾನೆ ನಿನ್ನ ಮಕ್ಕ ನೋಡ್ಬೇಕು, ಏನೂ ಆಗೋದಿಲ್ಲ ಬಿಡೋದಿಲ್ಲ. ಸಾವುಕಾರ್ತಿ ಅಂದ್ಲು. ಮತ್ತು ಮುಂದೆ ಹೋಗಿ ಯಾರೋ ನೀಡ್ತಿದ್ರು, ಹೋಗಿ ಕಟ್ಟಿಗೆ ಕುಂತು ತೊಗೊಂಡು ಬಿಡ್ತಿದ್ರ. ಮತ್ತು ಮರುದಿನ ಬಂದ, ಮತ್ತು ಅವ್ರ ಮನೆ ಮುಂದೆ ಆಸೆ ಬರ್ಬೇಕಲ್ಲ, ಬೇರೆ ಮನಿನೇ ಇಲ್ಲ. ಆಕೆ ವಿಚಾರ ಮಾಡಿದ್ಲು, ಭಿಕ್ಷಾಂದೇಹಿ ಅಂದವ, ತಡಿ ಇವತ್ತು ಹೋಗಕ್ಕೆ ಹೋಗ್ಬೇಡ್ರಿಪ್ಪ, ನೀಡ್ತೀನಿ ಅನ್ಲಕ್ಕಿ. ನೀವು ಸಾಧು ಅಂದ, ಯಾವ ಊರು ಹಾಳಾಗಿರ್ಬೇಕು, ಈಕಿ ನೀಡಿದ್ನಲ್ಲಿ ಇವತ್ತು ದಿನ ಬೈದು ಕಳಿಸಕ್ಕೆ, ಇವತ್ತು ಸೌಕಾರ್ತ ನೀಡ್ಲ ಅಂದ ನಿಂತ. ಆಯ್ತು ರೀ ಯವ್ವ ನೀಡ್ರಿ, ನಿಂದಿರ್ತೀನಿ ಅನ್ನತ್ತ ಸಾಧು. ತಡಿ ಒಟ್ಟು ಇವತ್ತು ನೌಕರಿ ಡ್ಯೂಟಿ ಮಾಡ್ತಿದ್ಲಕ್ಕಿ, ಸಾಲಿಗೆ ದೌಡ್ ಹೋಗ್ಬೇಕಾಗ್ಯದ, ಮೊಸರನ್ನ ಮಾಡಿ ನಿನಗಟ್ಟು ನೀಡಿ ನಾ ಹೋಗ್ತೀನಿ ಬುತ್ತಿ ಕಟ್ಕೊಂಡು ಅನ್ಲಕ್ಕಿ. ಆಯ್ತು ರೀ ಯವ್ವ ಅಂದವ. ಇವ್ ನನ್ನ ಸಾಧು ಇನ್ನೇಮ್ಮ ನನ್ನ ಮನೆಗೆ ಮಕ ನೀವು ತೋರಿಸಿರ್ಬಾರ್ದು, ನನ್ನ ಮನೆ ಮುಂದೆ ಬಂದಿರಬಾರ್ದು, ದಿಕ್ಕೇಡಿ ಇದು ಹೆಣಕ್ಕೆ ಕೆಂಟಗಾಲು ಏರಿಸ್ಲಿ, ಇದು ಬಂದಿರಬಾರ್ದು. ಇನ್ನೇಮ್ಮೆ ಅಂದು ಏನು ಮಾಡಿದ್ಲು ಗೊತ್ತೇನ್ರಿಕಿ, ಆ ಮೊಸರನ್ನದೊಳಗೆ ಒಟ್ಟು ಇಲಿ ಪಾಷಾಣ ಹಾಕಿಬಿಟ್ರಾಯ್ತು, ಹೋಗಿ ತಿಂದು ಸಾಯ್ತದವ್ರ ಬಾಯಾಗ ಮಣ್ಣದ್ಲಿಕ್ಕೆ. ನಾವೇನು ಬೇಡ್ಕೊತೀವಿ ಅದನ್ನು ಪಡ್ಕೊತೀವಿ. ಆಯ್ತಂತ ತಿಳ್ಕೊಂಡು ಇಲಿ ಪಾಷಾಣ ಹಾಕಿ ಬಂದು, ಯಪ್ಪ ಅದು ಏನಂದ್ಲು, ಅದೇನ್ರಿ ಅವ ನೀಡ್ರಿ ಅಂದವ. ನೀಡಿದ್ಲಕ್ಕಿ. ಆ ನಿಡಿಸ್ಕೋವಾಕ ಇಷ್ಟು ದಿನ ನೀಡ್ತಿದಿಲ್ರಿ, ಇವತ್ತು ಸಂತೋಷದಿಂದ ನೀಡಕತ್ತೀರಿ, ನಿಮ್ಮ ಬುತ್ತಿ ನಿಮಗೆ ಕಟ್ಟಿಟ್ಟಿರ್ಲಿ ಅಂತಂದು ಅಂದು ಹೋಗಿಬಿಟ್ಟ. ಅಂದು ಹೋದ, ಅಲ್ಲಿ ಕೂತ. ಅವತ್ತು ಯಾರೂ ಬರಲಿಲ್ಲ ರೀ ಊಟ ಮಾಡಕ್ಕೆ. ದಿನ ಒಂದು 5 ಮಂದಿ ಇರ್ತಿದ್ರು ಅವ್ನು ಸುತ್ತ, ಯಾರೂ ಬರಲಿಲ್ಲ. ಈಕೆ ಗಂಡಗೆ ಅಂದಿದ್ಲು, ಮಗನ ಪರೀಕ್ಷೆ ಮುಗಿದವು, ಎಟ್ಟೊತ್ತಿದ್ರು ನಾಳೆ ಕರೆಸ್ಲಿ ಅಂತ. ಆಯ್ತವ ನಾ ಬಸ್ಸಿಗೆ ಕುಂತ ನಾಳೆ ಮುಂಜಾನೆ ಇಬ್ಬರು ಹೋಗಿ ಕರ್ಕೊಂಬರ ಅಂತ ಅಂದಿದ್ದೆ ಗೌಡ. ರವಿವಾರ ಈಕಿ ಆತಗಲ್ಲಿ ಯಾರೂ ಉಣ್ಣಕ್ಕೆ ಸಿಗಕತ್ತಿಲ್ಲ ಸಾಧುಗ. ಸುಮ್ಮ ಕುಂತವ, ಯಾರು ಉಣಕ್ಕೆ ಕೊಡ್ಲಿಲ್ಲ ಅಂದ್ರೆ ಹೊಟ್ಟೆ ತುಂಬ್ತಿಲ್ಲ, ಉಣ್ತಿದ್ದಿಲ್ಲ, ಹಂಗೆ ಇಡ್ತಿದ್ದ ಬುತ್ತಿನ ಜೋಳಿಗಿನ. ಯಾರೋ ಇಂದಿಗೆ ಲೈಟಿನ ಚಾಯ್ ಕಾಣಕತ್ತಿತ್ತು, ಪಟ್ಟಿ ಮ್ಯಾಗ ಬರಕತ್ತಿದ್ದ. ಬಸ್ ತಪ್ಪಿತ್ತು, ಯಾರ್ದೋ ಪಟ್ಟಿ ಕಳು ಮಾಡ್ಕೊಂಡು ಅವ ಬರಕತ್ತಿದ್ದ. ಬೈಕ್ ಬಂದ, ಒಂದು ಸೌಂಡ್ ತೇಕಕತ್ಬಿಡ ಅಂತಂದು. ಏಯಪ್ಪ ಯಾಕಪ್ಪ ಅಂತ ಸಾಧು ಕೇಳ್ದ. ಇಲ್ಲ ನಂಗೆ ಭಾಳ ಭಯಂಕರ ಹೊಟ್ಟೆ ಹಸ್ಬಿಟ್ಟದ, ನಾನು 100 ಇನ್ನೊಂದು 5 ಕಿಲೋಮೀಟ್ರ್ ಅದ, ನಂಗೆ ಭಯಂಕರ ಹೊಟ್ಟೆ ಹಸ್ತದ, ನೀರು ಅಡಿಕೆ ಅಂದ್ರೆ ಭಾಳ ಆಗ್ಯದ, ಹೊಟ್ಟೆ ಹಸ್ತು ಬಿಟ್ಟೈತಿ, ಸಾಯ್ತಿನ್ನ. ಏಯಪ್ಪ ಹುಚ್ಚ ಹಂಗ್ಯಾಕೆ ಮಾಡ್ತೇವೆ, ಕುಂಡ್ರಿ ನಾ ಕೊಡ್ತೀನಿ, ಹೊಟ್ಟೆ ತುಂಬ ಊಟ ಕೊಡ್ತೀನಿ, ನೀರು ಕೊಡ್ತೀನಿ ಅಂತ ಕುಂದಿರ್ಸ್ಕೊಂಡ. ಸಾಧು ತನಗರ್ಧ ಆತಗರ್ಧ ಹಾಕ್ಕೊಂಡ ಮೊಸರನ್ನ. ಹೊಟ್ಟೆ ಭಯಂಕರ ಹಸ್ತಿತ್ತ, 18-20 ವಯಸ್ಸಿನ ಹುಡುಗಿದ್ದವ, ಹೊಟ್ಟೆ ಭಯಂಕರ ಹಸ್ತಿತ್ತು, ಗಬ ತಿಂದ ಹೊಟ್ಟೆ ಹಸ್ತಾಗ. ಯಜ್ಜ ನನಗಿದು ಸಾಲವಲ್ತು, ನಿಂದು ಬೇಕಂದವ. ಅಯ್ಯಪ್ಪ ನಿನಗೆ ಹೊಟ್ಟೆ ಹಸ್ತಂದ್ರೆ ಕೊಡೋದು ಯಾರಲ್ಲೋ, ನಾ ಮತ್ತೆ ನಾಳೆ ಉಣ್ತೀನಿ ತಗೋ ಅಂತಂದ. ಹೊಟ್ಟೆ ತುಂಬ ಊಟ ಮಾಡಿದ ಮೊಸರನ್ನ. ಇಲಿ ಪಾಷಾಣ ಕಲಿಸಿತ್ತು. 18-20 ವಯಸ್ಸಿನ ಹುಡುಗ. ಯಜ್ಜ ನೀರು ಬೇಕಂತ, ಹೊಟ್ಟೆ ತುಂಬ ಉಂಡ ಮೊಸರನ್ನ, ಬಾನ ಉಂಡ, ನೀರು ಕುಡ್ದ, ಗಟ್ ನೀರು ಕುಡ್ದ. ಯಜ್ಜ ಭಾಳ ಆನಂದ ಆಗೈತಿ ಅಂತ ನಟಿಗೆ ಜೀವ ಹೋಗ್ಬಿಡ್ತಾವ ಆ ಹುಡುಗಂದು. 20 ವಯಸ್ಸು ಅವಂಗ. ಯಜ್ಜ ಭಾಳ ಆನಂದ ಆಯಿತು, ನನಗೆ ಮತ್ತೆ ತಾಕತ್ತು ಬಂತು ಅನ್ನಬೇಕಾದ್ರೆ ಜೀವ ಹೋಗಿ ಬಿಡ್ತಾವ. ಅಲ್ಲೇ ಬಿದ್ದ ಬಿಟ್ಟ. ಏನಾಯ್ತೋ ಮಗ ಅಂತ ತಿಳ್ಕೊಂಡು ಸಾಧು ಕೈ ಎಳಗಾಡಿಸ್ತಾನೆ, ಕಾಲು ಎಳಗಾಡಿಸ್ತಾನೆ. ದೂರ್ಲಿಂದ ಬಂದಾನ, ದಣಿ ಹೋಗೈತಂತ ಕಾಲು ತಿಕ್ತಾನೆ, ಕೈ ತಿಕ್ತಾನೆ, ಇಲ್ಲ ಹೋಗೇ ಬಿಟ್ಟಾನೆ. ಮುಂಜಾಳೆ ಆಯ್ತು, ಮಂದಿ ಸೇರಿದ್ರು, ನಾನಿ ಅನ್ನೋರು. ಏನೋ ಸಾಧು ಏನಾಗದು, ಏನಂದ್ರೆ ಹಿಂಗೆ ಬಂದ ಪಾಪ ಹೊಟ್ಟೆ ಹಸ್ತದ, ಹಿಂಗೆ ಕೊಟ್ಟೆ, ಜೀವನೇ ಹೋಗಿಬಿಟ್ಟೈತಿ. ಒಂದಿಷ್ಟು ಮಂದಿ ಸಾಧುಂದ ಅದು ಕೈವಾಡ, ಅವನೇ ಸಾಯ್ಸಾನ, ಸಾಧುಂದ ಅದು, ಇಲ್ಲಿ ಯಾರೂ ಬರಬಾರ್ದು ಅವನ ಕಡೆ ಅಂತ ತಿಳ್ಕೊಂಡು ಹಿಂಗೆ ಒಂದಿಷ್ಟು ಮಂದಿ ಹಂಗೆ ಬಂದು. 10 ಹಳ್ಳಿಗೆ ಒಂದು ಗೌಡ್ರು ಇರ್ತಾರೆ. ಆ ಗೌಡ ಅವ ಇದ್ನಲ್ಲ, ಸೌಕಾರ ಮನೆಗೆ ಸೌಕಾರ್ತಿದ್ಲಲ್ಲ, ಅವ್ರ ಮನೆ ಸುದ್ದಿ ಮುಟ್ಟಿತು. ಅವ್ರ ಮಗನ ಕರ್ಕೊಂಬರಕ್ಕೆ ತಯಾರಾಗಿದ್ಲು. ಮಗನ ಪರೀಕ್ಷೆ ಮುಗಿದವು, ಕರ್ಕೊಂಬರಕ್ಕೆ ತಯಾರಾಗಿದ್ರು ಅವರು ಧಾರವಾಡಕ್ಕೆ ಹೋಗಿ, ಧಾರವಾಡದಿಂದ ಅಂತ ಅನ್ನಷ್ಟಿಗೆ ಅವ್ರಿಗೆ ಬಂದರು. ಎಲ್ಲಿಗೆ ತಯಾರಾಗಿರಿ ಸೌಕಾರ? ಇಲ್ಲಿ ಹಿಂಗೆ ಒಂದು ಸತ್ತತಿ ಸಾಧನ ಕಡೆ ನೀವು ಬರಬೇಕು. ಅಲ್ಲೋ ನಾ ಮಗನ ಕರ್ಕೊಂಬರಕ್ಕೆ ಹೊಂಟಿದ್ದೆ. ಇಲ್ರಿ ನೀವು ಬರಬೇಕದು, ಯಾರ್ದೋ ಹೆಣ ಗೊತ್ತಿಲ್ಲ, ನಮ್ಮ ಊರದಲ್ಲ ಯಾವ ಊರದಲ್ಲಿ ಯಾರ್ದ ಗೊತ್ತಿಲ್ಲ, ನಾವು ನೋಡೇ ಇಲ್ಲ. ಬಂದರು ಹೋದರು, ಭಯಂಕರ ಗದ್ದಲ. ಬೈಕ್ ಮ್ಯಾಗ ಹಂಗೆ ನೀವು ಒಟ್ಟು ನ್ಯಾಯ ಬಗರ್ಸ್ರಿ, ನಾ ಮಗನ ಕರ್ಕೊಂಬರ್ತೀನಿ ತಿಕ್ಕಿ ಸೌಕಾರ್ತಿ ತಯಾರಾದ್ಲು. ಸರ್ ದಣಿ ಬಂದ್ರು, ದಣಿಗಳು ಬಂದ್ರು, ಸರಿ ಅಂದ್ರು. ಗುಂಪು ಸೇರಿತ್ತು ಸರಿಯಟ್ಟಿಗೆ. ಸೌಕಾರ ನೋಡಿಬಿಟ್ಟ, ಸೌಕಾರನ ಮಗನ ಬಾಯಿ ಮ್ಯಾಗ ಕೈ ಇಟ್ಕೊಂಡ್ಬಿಟ್ಟ. ಸರಿ ಇಲ್ಲ ಅಷ್ಟೇಕೆ ನೀವು ಮೌನಾಗಿರಿ, ಯಾವುದದು ಸತ್ತಿದ್ದು ಇಲ್ಲೇ ಜಾಗಿತ್ತನ ಅದಕ್ಕಂತ. ಸೌಕಾರ್ತಿ ಬಾಯಿ ಮಾಡ್ಕೊಂಡು ಹಿಂಗೆ ಬರಕತ್ತಿದ್ಲಲ್ಲ, ಯಾವುದದು ಸತ್ತಿದ್ದು? ಕೈ ಮಾಡಕತ್ತಾಳ, ಕಣ್ಣಾಗ ನೀರು ದಳದಳ.
ಯಪ್ಪ ಮಗ ನಿನಗೆ ಯಾರು ಏನು ಮಾಡಿದ್ರು, ಯಾರು ಇಸ ಹಾಕಿದ್ರು, ಏನು ಮಾಡಿದ್ರು? ಇದ್ದೊಬ್ಬ ಮಗ ಯಪ್ಪ ನಿನ್ನ ಬೆಳಕು ಕಾಣಲಿಲ್ಲೋ ಯಪ್ಪ ಅಂತ ತಿಳ್ಕೊಂಡು ಅಳಾಕತ್ತಿದ್ಲು. ಸಾಧು ಕೂತಿದ್ನಲ್ಲ ಬಾಜುಕ, ನನ್ನ ಮನೆ ಮುಂದೆ ದಿನ ಬರ್ತಿದ್ದಿ ನೀನು. ನಾ ದಿನ ನೀಡ್ಲಾರ್ದಕ್ಕೆ ನೀ ಏನೋ ಮಾಟ ಮಾಡಿಸಿ, ನೀನು ಮರಡಿ ಮಾಡಿಸಿದು, ನನ್ನ ಮಗನ ಜೀವ ನೀನೇ ತಗೊಂಡೆಲ್ಲೋ ಸಾಧು ಅಂತ ತಿಳ್ಕೊಂಡು ಸಾಧುವನ್ನು ಬೈಯಾಕತ್ತಿದ್ಲು. ಯವ್ವ ನೀ ಸುಮ್ಮಿರು ಅಂದವ. ಸುಮ್ಮಿರು, ನೀನು ನೀಡಿದ್ರು ನನಗೆ ಖುಷಿತ್ತು, ನೀಡಿಲ್ಲ ಅಂದ್ರೆ ಖುಷಿತ್ತು. ನೀನು ಯಾವತ್ತೀನಿ ಸಂತೋಷವಾಗಿ ನೀಡ್ತೀನಿ ಅಂತ ನನ್ನ ಜೋಳಿಗೆ ಬಾನ ನೀಡಿದೆಲ್ಲ, ನಿನಗೊಂದು ನೀಡಿಸ್ಕೊಂಡ ಮೇಲೆ ನಿನಗೊಂದು ಮಾತಂದು ಬಂದೆ. ನಿನ್ನ ಬುತ್ತಿ ಮುಂದೊಂದು ನಿನ್ನ ಕಟ್ಟಿಟ್ಟಿರ್ಲಿವ, ಅದಾ ಬುತ್ತಿದ ಅನುಭವಿಸ ಮಗಳ ಅಂತಂದು ಬಿಟ್ಟಂತ ಸಾಧು. ಮತ್ತು ನಾವು ಬೇಡಿದ್ದು ನಾವು ಪಡ್ಕೊಂಡ ತೀರ್ತೀವವ. ನಾವು ಕೆಟ್ಟದ್ದು ಬೆಳೆದ್ರೆ ನಮ್ಮ ಜೋಳಿಗೆ ಬರ್ತದ, ಒಳ್ಳೇದು ಬೆಳೆದ್ರೆ ಒಳ್ಳೇದು ಬಂದು ಬೀಳ್ತದ. ಅದಕ್ಕೆ ಮಾರುತೇಶನ ಸನ್ನಿಧಾನದೊಳಗೆ